ಅಕ್ಷಯ ತೃತೀಯದ ವಿಶೇಷತೆ ಅಥವಾ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅಕ್ಷಯ ತೃತೀಯ ದಿನ ಅಂದರೆ ನಮಗೆಲ್ಲರಿಗೂ ಅತ್ಯಂತ ಶುಭ ದಿನ. ಬಂಗಾರ, ಬೆಳ್ಳಿ ಅಥವಾ ಹೊಸ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದೇ ಸಂಭ್ರಮ ಸಡಗರ. ಅಕ್ಷಯ ತೃತೀಯ ದಿನಕ್ಕೆ ಪ್ರಾಮುಖ್ಯತೆಯನ್ನು ನಾವು ಬಹಳ ಒತ್ತಾಗಿ ನೀಡಲಾಗಿದೆ. ಹಿಂದಿನ ವೈಶಿಷ್ಟ್ಯತೆ ಏನೆಂದರೆ ತ್ರೇತಾಯುಗ ಆರಂಭವಾದ ದಿನವೇ ಅಕ್ಷಯ ತೃತೀಯ. ಅಂದರೆ ತ್ರೇತಾಯುಗ ಆರಂಭವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನನೇ ಆರಂಭ ಆಗಿರೋದು. ಗಂಗಾ ಸ್ನಾನ ಪರಮ ಪವಿತ್ರಂ ಎನ್ನುವಂತೆ ಗಂಗಾ ನದಿ ಸ್ನಾನವನ್ನು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನಾನವನ್ನು ಮಾಡುವುದರಿಂದ ನಮಗೆ ಪುಣ್ಯ ಬರುತ್ತೆ, ನಮ್ಮ ಒಂದು ಪಾಪ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಹೇಳಲಾಗುತ್ತೆ. ಅದರಂತೆ ಭಗೀರಥನ ಪ್ರಯತ್ನದಿಂದ ಸ್ವರ್ಗದಿಂದ ತಪಸ್ಸು ಮಾಡಿ ಗಂಗಾ ನದಿಯನ್ನು ಸ್ವರ್ಗಲೋಕದಿಂದ ಭೂಲಕ್ಕೆ ತಂದಂತಹ ದಿನವೇ ಅಕ್ಷಯ ತೃತೀಯ. ಅಂದರೆ ಭಗೀರಥ ಬಹಳ ಮೇಧಾವಿ, ಅವನು ತುಂಬ ತಪಸ್ಸನ್ನು ಮಾಡ್ತಕ್ಕಂಥವನು. ಅವನು ಸ್ವರ್ಗಲೋಕದಲ್ಲೇ ಹೋಗ್ಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡಿಬಿಟ್ಟು ಗಂಗಾ ಮಾತೆಯನ್ನ ನಮ್ಮ ಭೂಲಕ್ಕೆ ಕಳಿಸಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ದಿನ. ಗಣೇಶನಿಂದ ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆಯಿಸಿದಂತಹ ಸುದಿನವೇ ಅಕ್ಷಯ ತೃತೀಯ ದಿನ. ಕೃಷ್ಣ ಸುಧಾಮರ ಭೇಟಿಯಾದಂತಹ ದಿನ ಅಕ್ಷಯ ತೃತೀಯ ದಿನ. ಅಂದರೆ ಕೃಷ್ಣ ಸುಧಾಮರ ಕಥೆ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕೆಂದ್ರೆ ಅವಳು ಬಹಳ ಆತ್ಮೀಯರಾಗಿರ್ತಾರೆ. ಇವನು ಬಹಳ ಬ್ರಾಹ್ಮಣ ಆಗಿರ್ತಾನೆ, ತುಂಬಾ ಕಡು ಬಡವ. ಮಕ್ಕಳಿಗೂ ಸಮೇತ ಅವನಿಗೆ ಏನು ಕೊಡಕ್ಕೆ ಸಾಧ್ಯತೆ ಇರಲ್ಲ. ಹಾಗಾಗಿ ಅವಳು ಹೆಂಡತಿ ಹೇಳ್ತಾಳೆ, ಒಂದು ಒಮ್ಮೆ ಹೇಳ್ತಾಳೆ, ನೀನು ಅಷ್ಟೊಂದು ಪರಮ ಸ್ನೇಹಿತ ಅಂತ ಹೇಳ್ತೀಯಲ್ಲ, ಕೃಷ್ಣನ ನೀನು ಕಾಣ್ಬೋದಲ್ಲ ಅಂತ ಹೇಳಿದಾಗ ಹೆಂಡತಿ ಮಾತಿಗೆ ಮನಸ್ಸೋದ್ಬಿಟ್ಟು ಅವನು ಹೋದಾಗ ಅಲ್ಲಿ ಅವನ ಆಲಿಂಗನ ಮಾಡ್ಕೊಂಡು ತುಂಬ ಹೃದಯದಿಂದ ಅವನು ಆಲಿಂಗನ ಮಾಡ್ಕೊಂಡು ಸುಧಾಮನ ಬರಮಾಡ್ಕೊಳ್ತಾನೆ. ಹಾಗಾಗಿ ಅವನಿಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಸಂತೋಷ ಆದರೂ ಕೂಡ ನಾನು ಏನಕ್ಕೆ ಬಂದಿದ್ದೀನಿ ಅಂತಕ್ಕಂಥ ವಿಷಯ ಅವನಿಗೆ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಕೃಷ್ಣನಿಗೆ ಗೊತ್ತಾಗಿರುತ್ತೆ, ಆದರೆ ಅವನು ಹೇಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಎಲ್ಲ ವಿಷಯಗಳನ್ನ ತಿಳಿಸ್ಕೊಂತ ಬನ್ನಿ ಅಂತ ಹೇಳಿ ಇದು ಮಾಡಿದಾಗ ಏನು ತಂದಿದ್ಯಾ, ನನಗೋಸ್ಕರ ನೀನು ಏನು ತಂದಿದ್ಯಾ ಅಂದಾಗ ಅವಲಕ್ಕಿ ಗಂಟನ ಕೊಡ್ತಾನೆ. ಅವಲಕ್ಕಿ ಗಂಟನ ಅವನ ಬಾಯಲ್ಲಿ ಹಾಕೊಂಡ ತಕ್ಷಣನೇ ಅವ್ರ ಗುಡಿಸಲಿರ್ತಕ್ಕಂಥ ಮನೆ ಏನಾಗ್ತದೆ, ಬಂಗಾರದಿಂದ ಕನಕ ಇದರಿಂದ ಅರಮನೆ, ದೊಡ್ಡ ಅರಮನೆ ಆಗುತ್ತೆ. ಆ ಅರಮನೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲನೂ ಕೂಡ ಬಂಗಾರ, ಬೆಳ್ಳಿ, ಅವರ ಎಂಥ ವಸ್ತುಗಳನ್ನು, ಹೊಸ ವಸ್ತುಗಳನ್ನು ತೊಡ್ತಕ್ಕಂಥ ಮಕ್ಕಳಾಗಿರ್ತಾರೆ. ಅವಳು ರೇಷ್ಮೆ ಸೀರೆಗಳು, ಬಂಗಾರಗಳು, ಆಭರಣಗಳೆಲ್ಲ ಹಾಕೊಂಡಿರ್ತಾರೆ. ಇವನು ಹೋಗಿ ನೋಡ್ತಾನೆ, ಇವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಾಗ ನೋಡ್ತಾನೆ, ಕೃಷ್ಣ ನನಗೇನು ಹೇಳ್ದಲೇನೆ ನನ್ನ ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನೇಹಿತ ನನಗೆ ಸಿಕ್ಕಿದನಲ್ಲ ಅಂತಕ್ಕಂಥ ಆಶ್ಚರ್ಯನೂ ಆಗುತ್ತೆ, ಅವನಿಗೆ ಅದ್ಭುತ ಕೂಡ ಆಗುತ್ತೆ.